ಯಾರಿದು? ನಮ್ಮನೆ ಗುಂಡ ಗುಂಡಣ್ಣ. ಗುಂಡಣ್ಣ ಇಂಜೆಕ್ಷನ್ ಹಾಕ್ತಾರೆ ಮೊನ್ನೆ. ಗುಂಡಣ್ಣಗೆ ಇಂಜೆಕ್ಷನ್ ಹಾಕ್ತಾ ಬಂದಿದ್ದೀವಿ. ಪಾಪ ಭಯ ಪಟ್ಕೊಂಡು ಗುಂಡಮಣಿ ಗುಂಡು. ಥರದ್ದು ಪಪ್ಪಿ ಡಿಪಿ ಅಲ್ಲ? DHPPF 30 days ಕೊಡಬೇಕು. ಹಾಂ, ಪಪ್ಪಿ ಡಿಪ್ 30 days ಕೊಡಬೇಕು. ಬಟ್ ಚಾರ್ಜ್ ಕೊಡಲ್ಲ. ಹಾಂ, DHPPF ಕೊಡ್ತಾರೆ 45 days. ಮತ್ತೆ ನೆಕ್ಸ್ಟ್ 21 days ಆದ್ಮೇಲೆ ನಮ್ಮ ಗುಂಡನ್ ಪಾಸ್ಪೋರ್ಟ್ ರೆಡಿ ಆಗಿದೆ, ವ್ಯಾಕ್ಸಿನೇಷನ್ ಆಗಿದೆ. ನೆಕ್ಸ್ಟ್ 11 ಬರಬೇಕು. ನೋಡಿ. ಹಾಯ್ ಹಲೋ, ವೆಲ್ಕಮ್ ಟು RS ಗೌಡ್ರು ಬ್ಲಾಗ್ಸ್. ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ನಾನು ವಿಡಿಯೋದಲ್ಲೇ ಕಾಣಿಸ್ಕೊಂಡಿಲ್ಲ. ನೀವೆಲ್ಲರೂ ಆ ಬಂಡೀಪುರ ಫಾರೆಸ್ಟಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ಗಳನ್ನ ಮಾಡ್ತೀವಿ, ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀವಿ. ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಜಸ್ಟ್ ಮೆಟ್ರೋ ಬಂತು, ನಾನು ಎತ್ಕೊಂಡು ಅಮ್ಮ ಮನೆಗೆ ಹೋಗ್ತೀನಿ. ಆಮೇಲೆ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಜಸ್ಟ್ ಇವಾಗ ಮನೆಗೆ ಬಂದೆ, ತುಂಬ ಹೊಟ್ಟೆ ಹಸಿವಾಗ್ತಿದೆ. ಫಸ್ಟು ಊಟ ಮಾಡ್ತೀನಿ. ಅಮ್ಮ ಕೆಲಸ ಮಾಡ್ತಿದ್ರು ಪಾಪ, ಫುಲ್ ಎಲ್ಲ ಕೆಲಸ ಎಲ್ಲ ಮುಗಿಸಿ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನೆಲ್ಲ ಆಗುತ್ತೆ ಇವತ್ತು ಮತ್ತು ನಾಳೆ, ಏನೆಲ್ಲ ನಡೆಯುತ್ತೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಇದು ಚೆನ್ನಾಗೈತೆ, ಇದು ಚೆನ್ನಾಗೈತೆ. ನನಗೆ ಇದಿಷ್ಟ ಆಯ್ತು. ಇದು ಎಷ್ಟು ಹೇಳ್ತಾರೆ? ಲಕ್ಷ್ಮೀ ಯಾವುದು ತಗೊಳ್ಳೋದು? ನಾಳೆ ಬಂದವ್ರಿಗೆಲ್ಲ ಹಿಂಗೆ ಹಾಕ್ಬಿಡು. ರವೆ ಉಂಡೆ ಮಾಡೋದಕ್ಕೆ ಕೊಬ್ಬರಿ ತುರಿತಾ ಇದ್ದೀನಿ. ಇನ್ನು ಎತ್ತರ ಬೇಕು ಅಂದ್ರೆ ಇದಕ್ಕಿನ್ನ ಎತ್ತರ ಬೇಕು ಅಂದ್ರೆ ಏನಾದ್ರೂ ಒಂದು ಟೇಬಲ್ ತರ ಇಡ್ಬೇಕು ಇಲ್ಲಿ ಅಲ್ವಾ? ಇಲ್ಲೇನಾದ್ರೂ ಒಂದು ಟೇಬಲ್ ಅಲ್ವಾ ದನು ಇದ್ರ ಮೇಲೆ ಒಂದು ಟೇಬಲ್ ತರ ಇಟ್ಟಿದ್ರೆ ಅದ್ರದ್ದು ಇನ್ನೂ ಎತ್ತರ ಆಗುತ್ತೆ ಅಷ್ಟೇ. ಈಗ ಅಲ್ಲಿಂದೆ ಡೆಕೋರೇಷನ್ ಮಾಡ್ಬಿಟ್ಟು ಇದನ್ನಲ್ಲಿ ಫಸ್ಟ್ ಜರುಗಿಸ್ಬಿಟ್ಟು ಆಮೇಲೆ ಸ್ಕ್ರೀನ್ ಬಿಟ್ಬಿಟ್ಟು ಸೀರೆ ಉಡಿಸ್ಬೇಕಲ್ವಾ? ತಂದಿಲ್ಲ ಕಣಮ್ಮ ಬಾಳೆದೆಲೆನಾ. ಹಬ್ಬದ ಪ್ರಿಪ್ರೇಷನ್ ಫುಲ್ ಜೋರು, ಫುಲ್ ಸಿಟ್ ಚೆನ್ನಾಗಿ ಮಾಡ್ಬೇಕು ಕೆಲ್ಸನ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಫುಲ್ಲು ಸುಸ್ತಾಗ್ಬಿಟ್ಟೆ. ಅಲ್ಲೆಲ್ಲ ಓಡಾಡ್ಕೊಂಡು ಬಂದು ಫುಲ್ ಶಾಪಿಂಗ್ ಮಾಡಿದ್ವಿ. ಒಂದು ಸ್ವಲ್ಪ ಏನೇನೋ ತೊಗೋಬೇಕಿತ್ತು ಅದೆಲ್ಲ ತೊಗೊಂಡು ಆಮೇಲೆ ಮನೆಗೆ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡೆದ್ದಾದ್ಮೇಲೆ ಲಕ್ಷ್ಮಿಗೆ ಸ್ಟೇಜ್ ರೆಡಿ ಮಾಡ್ತಾಯಿದ್ರು. ನನ್ನ ತಮ್ಮನೇ ರೆಡಿ ಮಾಡ್ತಾಯಿದ್ದೆ ಸ್ಟೇಜು. ಅದಾದಮೇಲೆ ಸ್ವಲ್ಪ ಕೊಬ್ಬರಿ ಎಲ್ಲ ತುರಿದಿಟ್ಟೆ. ರವೆ ಉಂಡೆ ಮಾಡೋಣ ಅಂದರು ಅಮ್ಮ, ಅದು ಸ್ವಲ್ಪ ಕೊಬ್ಬರಿ ಎಲ್ಲ ತುರಿದಿಟ್ಟಿದ್ದೀನಿ. ಇವಾಗ ಲಕ್ಷ್ಮಿಗೆ ಸೀರೆ ಉಡಿಸ್ಬೇಕು, ಅದಾದಮೇಲೆ ರವೆ ಉಂಡೆ ಮಾಡಬೇಕು. ಇನ್ನೂ ತುಂಬ ಕೆಲಸ ಇದೆ. ಇದೆಲ್ಲ ಕೆಲಸ ಮುಗಿಸ್ಬಿಟ್ಟು ಮಲ್ಕೊಳ್ಳೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆದರೆ ವೀಡಿಯೋಸ್ ಮಾಡ್ಕೊತೀನಿ, ಇಲ್ಲಾಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ. ನೀವೆಲ್ಲ ಎಂಜಾಯ್ ಮಾಡಿ. ಈಗ ಕರೆಕ್ಟ್ ಆಯ್ತು, ಅದೇ ಬಾರ್ಡ್ರಿಗೆ ತಕ್ಕೋ. ನೀನು ಹಾಕಿದ್ದು ನಾನು ಸೆರಗು ರೆಡಿ ಮಾಡ್ತಾ ಇದ್ದೀನಿ ಅಷ್ಟೇ. ಅದನ್ನೇ ಈಗ ಕರೆಕ್ಟಾಗಿ ಸೆರಗು ರೆಡಿ. ಹೊಡಿ ಆಯ್ತು. ಬ್ರಷಲ್ಲಿ ಹೊಡಿ, ಅದ್ರಲ್ಲಿ ಹೊಡಿಯೋಕ್ಕಾಗಲ್ಲ. ನೀಟಾಗಿ ಬಂತು ಸಂಗು. ಈಗ ಚೂರು ಎಳ್ಕೊ. ಒಳಗಡೆ ಐತಲ್ಲ ಅದು. ಟೈಮ್ ಆಲ್ರೆಡಿ 12 o'clock ಆಗಿದೆ. ಇವಾಗ ಜಸ್ಟ್ ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ.
ಬೆಳಿಗ್ಗೆ ಕಲಸ ಎಲ್ಲ ಪೂಜೆ, ಲಕ್ಷ್ಮಿ ಮುಖವಾಡ ಹಾಕಿ ಪೂಜೆ ಮಾಡೋದಷ್ಟೇ. ನಾಳೆ ಬೆಳಿಗ್ಗೆ ಫುಲ್ಲು ಯಾವ ಥರ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ. ಹಾಯ್ ಹಲೋ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ಹಬ್ಬ ಅಂದರೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಿದ್ದೀರ. ನೈಟ್ ಮಲ್ಕೊಂಡೇ ಇಲ್ಲ, ಅಂದರೆ ಸಿಂಪಲಾಗಿ ಸ್ಯಾರಿ ಎಲ್ಲ ಉಡಿಸಿ ಕಳಸ ಇಟ್ಟು ಫಸ್ಟು ಪೂಜೆ ಮಾಡ್ತೀವಿ. ಆಮೇಲೆ ನೀಟಾಗಿ ಎಲ್ಲ ರೆಡಿ ಮಾಡಿಕೊಂಡು, ಅಂದರೆ ಫ್ರೂಟ್ಸು ಇನ್ನೇನು ಮಾಡಿರ್ತೀವಿ, ಚಕ್ಲಿ ನಿಪ್ಪಟ್ಟು ಇದೆಲ್ಲ ಮಾಡಿರ್ತೀವಲ್ಲ, ಇದನ್ನೆಲ್ಲ ಇಟ್ಟು ಸಂಜೆಗೆ ಇನ್ನೂ ನೀಟಾಗಿ ಅಲಂಕಾರ ಮಾಡಿ ದೇವಿಗೆ ನೈವೇದ್ಯ ಮಾಡಿ, ನಾವು ಹೆಣ್ಮಕ್ಳಲ್ವಾ ಸೀರೆ ಎಲ್ಲ ಹಾಕ್ಕೊಂಡು ನಾವು ಅಲಂಕಾರ ಮಾಡಿಕೊಂಡು ಸಂಜೆ ಇನ್ನೂ ಚೆನ್ನಾಗಿ ಪೂಜೆ ಮಾಡ್ತೀವಿ. ಅವಾಗೂ ತೋರಿಸ್ತೀನಿ ಇವತ್ತು ಡೇ ಹೇಗಿರುತ್ತೆ, ಏನೆಲ್ಲ ಮಾಡ್ತೀವಿ ಎಲ್ಲದನ್ನು ತೋರಿಸ್ತೀನಿ. ಇನ್ನು ಜಸ್ಟ್ ಅರ್ಧಂಬರ್ಧ ರೆಡಿ ಆಗಿದೆ, ಇನ್ನೇನು ಸ್ವಲ್ಪ ಹೊತ್ತು ಪೂಜೆ ಮಾಡಿಬಿಡೋದೆ. ರಾತ್ರಿ ನಿದ್ದೆ ಎಳಿತಾ ಇದ್ವಲ್ಲ ಅವನಿಗೆ. ಏನು ಗೊತ್ತಾ, ನೈಟ್ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಬೇಕು, ಬೆಳಗ್ಗೆ ಬರೀ ಎದ್ದು ಕಳ್ಸೋಬಿಟ್ಟು ಪೂಜೆ ಮಾಡಂಗೆ, ಹಂಗಾರೆ ನಿಮಗೆ ಇದಾಗಲ್ಲ. ನೀನು ಎಳ್ಕೊಡು ಅಂದ್ರೆ ಎಳ್ಕೊಡು, ಮೇಕೆ ಉದ್ದಕ್ಕೆ ಬಿಟ್ಬಿಟ್ಟು ಮಧ್ಯೆ ಏನಾಯ್ತು? ಈ ತರ ಬಿಡ ಆ ಕಡೆ ಸೈಡ್. ನೈಟ್ ರವೆ ಉಂಡೆ ಮಾಡೋಕ್ಕಾಗಿಲ್ಲ. ನೈಟು ಲಕ್ಷ್ಮಿ ಎಲ್ಲ ಸೀರೆ ಎಲ್ಲ ಉಡಿಸಿ ಲಕ್ಷ್ಮಿಗೆ ಅಲಂಕಾರ ಮಾಡಿ, ಅಂದರೆ ಅಲಂಕಾರ ಅಂದರೆ ಜಸ್ಟ್ ಇದು ಮಾತ್ರ ಮಾಡಿದ್ದೀನಿ. ಆಮೇಲೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮುಖಕ್ಕೆಲ್ಲ ಅದು ಐಲೈನರ್ ಎಲ್ಲ ಇಟ್ಟು ಲಿಪ್ಟಿಕ್ ಹಾಕಿ ಅದೆಲ್ಲ ನಾವು ಹೆಂಗೆ ರೆಡಿ ಆಗ್ತೀವಿ ಅದೇ ಥರನೇ ಲಕ್ಷ್ಮಿಗೆ ರೆಡಿ ಮಾಡಿ, ಅಂದರೆ ಈ ಟೈಮಿಂಗ್ಸಲ್ಲಿ ಪೂಜೆ ಮಾಡಬೇಕಂತ ಇರುತ್ತಲ್ಲ, ಆ ಟೈಮಿಂಗ್ಸಲ್ಲಿ ಪೂಜೆ ಎಲ್ಲ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಸಂಜೆ ಒಂದ್ಸತಿ ಎಲ್ಲಾದ್ರೂ ಅರ್ಶಿನ ಕುಂಕುಮ ಕರಿಬೇಕಲ್ಲ, ಅವಾಗ ಮತ್ತೆ ಇನ್ನೊಂದ್ಸತಿ ಪೂಜೆ ಮಾಡ್ತೀವಿ. ಇವಾಗ ಹಬ್ಬದ ಅಡುಗೆ ಪ್ರಿಪ್ರೇಷನ್ ಮಾಡಬೇಕು. ಅಂದರೆ ಏನೇನು ಮಾಡ್ತೀವಿ ಅಂದರೆ ಕಾಳುಗೊಜ್ಜು, ಅಂದರೆ ನಾರ್ಮಲ್ ಎಲ್ಲಾರ ಮನೇಲಿ ಏನೇನು ಮಾಡ್ತೀವಿ ಹಬ್ಬಕ್ಕೆ ಊಟನ ಅದೇ ಥರನೇ, ಇನ್ನೇನು ಸ್ಪೆಷಲ್ ಅಂತ ಏನೂ ಇಲ್ಲ. ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ನಾನು ಅಮ್ಮ ಇಬ್ಬರೇ ಇರೋದು, ಮಾಡ್ತೀವಿ, ತೋರಿಸ್ತೀನಿ. ನನ್ನ ಹಸ್ಬೆಂಡು ಬರ್ತಾರೆ, ಅಂದರೆ ವರ್ಕ್ ಇರುತ್ತಲ್ಲ, ಯಾರಿಗೂ ಹಾಲಿಡೇಸ್ ಇಲ್ಲ ಇವತ್ತು, ಅವರು ವರ್ಕ್ಗೆ ಹೋಗಿದ್ದಾರೆ. ವರ್ಕ್ ಮುಗಿಸ್ಕೊಂಡು ಸಂಜೆ ಬರ್ತಾರೆ ಇಲ್ಲಿಗೆ. ನೋಡೋಣ ಹೇಗೇಗಾಗುತ್ತೆ, ಹೇಗೆ ಹೋಗುತ್ತೆ ನಿಮಗೂ ತೋರಿಸ್. ಸೀರೆ ಎಲ್ಲ ಉಡಿಸ್ದೆ ಅಷ್ಟೇ. ಸೀರೆ ಎಲ್ಲ ಉಡಿಸಿ ಒಡವೆ ಎಲ್ಲ ಹಾಕ್ಬಿಟ್ಟು ಇಟ್ಟಿದ್ದೆ. ಬೆಳಿಗ್ಗೆ ಎದ್ದು ಮುಖಕ್ಕೆ ಅಂದರೆ ಫೇಸ್ಗೆಲ್ಲ ಅಲಂಕಾರ ಮಾಡಿದೆ. ನನಗೆ ಗೊತ್ತು ಆಗಿ ಮಾಡಿದ್ದೀನಿ ಅಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡಿದ್ದೀವಿ. ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡಿ ಇನ್ನು ಸಂಜೆ ಪೂಜೆ ಮಾಡಬೇಕಾದ್ರೆ ನಾನು ಸಿಗ್ತೀನಿ. ಅಡುಗೆ ಮಾಡಬೇಕಾದ್ರೆ ವಿಡಿಯೋಸ್ ಮಾಡ್ಕೊತೀನಿ. ನೋಡುವ ಏನೇನೆಲ್ಲ ಅಡುಗೆ ಮಾಡಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ ಆಮೇಲೆ. ಇವಾಗ ರೆಡಿ ಮಾಡ್ಬೇಕು, ಅಡುಗೆ ಮಾಡೋದಕ್ಕೆ ಇವಾಗ ಸ್ಟಾರ್ಟ್ ಮಾಡಬೇಕು. ಹಬ್ಬದ ಊಟ ರೆಡಿ ಆಗಿದೆ. ವಡೆ, ಇದು ಒಬ್ಬಟ್ಟು. ನೆಕ್ಸ್ಟು ಇಲ್ಲಿ ಬಂದರೆ ಒಬ್ಬಟ್ಟು ಸಾಂಬಾರು, ಅದಾದಮೇಲೆ ಕಡಲೆಕಾಳು ಏನು ಹೇಳ್ತಾರೆ ಕಡಲೆಕಾಳು ಉಸ್ಲಿ ಮಾಡಿದ್ದೀನಿ. ಅದಾದಮೇಲೆ ಪಲಾವ್, ಬಿಸಿ ಬಿಸಿ ಪಲಾವ್. ಅದಾದಮೇಲೆ ಇದು ಬಂದು ಕಡಲೆಕಾಳು ಗೊಜ್ಜು ಮಾಡಿದ್ದೀನಿ, ಕಡಲೆಕಾಳು ಎಲ್ಲ ಮಿಕ್ಸ್ ತರಕಾರಿ ಹಾಕಿ. ಅದಾದಮೇಲೆ ಇದು ಮಿಕ್ಸ್ ಮಾಡಬೇಕು, ಹೆಸರು ಬೇಳೆನ ಕೋಸಂಬರಿ ಸೌತೆಕಾಯಿ ಮತ್ತು ಕ್ಯಾರೆಟ್ ತುರಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಬೇಕು. ಇದು ಫೈನಲ್ ಊಟದ ಪ್ರಿಪ್ರೇಷನ್ ಆಗಿದೆ. ನೆಕ್ಸ್ಟ್ ಇವಾಗ ರೆಡಿ ಆಗಿ ನೆಕ್ಸ್ಟು ಫೈನಲ್ ಪೂಜೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಫುಲ್ಲು ಟಯರ್ಡ್ ಆಗಿದೆ, ನನಗೆ ಕಣ್ಣು ಕೂಡ ಬಿಡೋಕ್ಕಾಗ್ತಿಲ್ಲ. ನನ್ನ ನೈಟು ಫುಲ್ಲು ನಿದ್ದೆ ಮಾಡಿಲ್ಲ, ಫುಲ್ ಟಯರ್ಡ್ ಆಗಿದೆ.
ನೆಕ್ಸ್ಟ್ ರೆಡಿಯಾಗಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಇನ್ನೇನು ಅಂದರೆ ರೆಡಿಯಾಗಿ ಪೂಜೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಇವಾಗ ಜಸ್ಟ್ ರೆಡಿಯಾಗಿ ಬಂದೆ, ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಂಗೆ ತುಂಬ ಹೆವಿ ಸ್ಯಾರಿಗಳನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಅಂದರೆ ಅಮ್ಮ ಮನೆಗೆ ಅರ್ಶಿನ ಕುಂಕುಮಕ್ಕೆಲ್ಲ ಬರ್ತಾರಲ್ವ, ಡ್ರೆಸ್ಸಲ್ಲಿದ್ದರೆ ಚೆನ್ನಾಗಿರಲ್ಲ ಅಂತ ಸ್ಯಾರಿ ವೇರ್ ಮಾಡಿದೆ. ನೀನು ಕಟ್ಕೊಂಡಿದ್ಯಾಲೆ ನಂಗೆ ಅವಾಗಲೇ ಅಮ್ಮ ಕಟ್ತಾನೆ, ಬರೋದು ಲೇಟ್ ಆಯ್ತು. ಇರ್ಬೇಕು ತಾನೆ, ನಾನು ಬಂದು ಕಟ್ತಿದ್ನಲ್ಲ. ನೀವು ಬಂದಿದ್ದು ಈಗ 8 ಗಂಟೆ ಆಯಿತು, ಕಾಯ್ಬೇಕು. ಅಂದರೆ ಪೂಜೆ ಮಾಡೋಕ್ಕೆ ಕಾಯ್ತಿದ್ದೆ, ಪೂಜೆ ಮಾಡೋಕ್ಕೆ ಲೇಟ್ ಆಗುತ್ತಲ್ಲ. 6 ಗಂಟೆ ಒಳಗಡೆ ಪೂಜೆ ಮಾಡಬೇಕಿತ್ತಲ್ಲ. ತಗೊಳ್ಳಿ. ಚೆನ್ನಾಗೈತಾ? ಹಾಂ, ನೀವು ಊಟ ಮಾಡಿ, ನಿಮ್ಮ ಜೊತೆ ಇವಾಗ ನಾನು ಬರ್ತೀನಿ. ಬರ್ತೀನಿ ನಾನು, ಊಟ ಮಾಡಿ ನೀವೀಗ.